ಎಲ್ಲ ಸಿದ್ಧವಾಗಿದೆ ಅಲ್ಲ? ರಾಜು, ಲಕ್ಷಣವಾಗಿದ್ಯಾ ಕಣೋ. ನನ್ನ ದೃಷ್ಟಿನೇ ತಾಗೋ ಥರ ಇದೆ. ವರ್ಷಗಳು ಬದಲಾದ್ರೂ ನಿನ್ನ ಆಲೋಚನೆಗಳು, ಕಟ್ಟುಪಾಡುಗಳು ಯಾವುದೂ ಬದಲಾಗಿಲ್ಲ. ಅದಕ್ಕೆ ಈ ಮನೆಗೆ ಎಷ್ಟೇ ಜನ ಬಂದರೂ, ಎಷ್ಟು ಥರದ ಪ್ರಯತ್ನ ಮಾಡಿದ್ರೂ ಈ ಮನೆ ಪದ್ಧತಿಗಳನ್ನ ಬದಲಾಯಿಸೋಕ್ಕಾಗಲಿಲ್ಲ. ನಿನ್ನಂಥ ಮಗ ಪ್ರತಿ ಮನೆಯಲ್ಲೂ ಒಬ್ರಿದ್ರೆ ಸಾಕು, ಆ ಮನೆ ಪಾವನ ಆಗತ್ತೆ. ನಮ್ಮ ಮನೇನ ನಾವೇ ಜಾಗ್ರತೆಯಿಂದ ಕಾಪಾಡ್ಕೋಬೇಕು ಅಲ್ವೇನಮ್ಮ? ಅನ್ನಾವರಂ ಸತ್ಯನಾರಾಯಣ ಸ್ವಾಮಿ ದಯೆಯಿಂದ ಸೀನು ಮದುವೆ ಆಗೋದ್ರೆ ಒಂದು ಜವಾಬ್ದಾರಿ ತೀರಿ ಹೋಗುತ್ತೆ. ಅದಕ್ಕೆ ಅಲ್ವಾ ಈ ಏರ್ಪಾಡೆಲ್ಲ. ಶಿವರಾಜು, ಎಲ್ರೂ ಬಂದ್ರ? ಎಲ್ರೂ ಬಂದಾಯ್ತಣ್ಣ. ಆದ್ಯ ರಾಜಲಕ್ಷ್ಮಿ ಬಂದಿಲ್ಲ ಅಷ್ಟೇ. ಅಲ್ಲಿ ನೋಡಿ, ಅವರಿಬ್ರು ಕೂಡ ಬಂದ್ಬಿಟ್ರು. ಏನ್ ಸೀನು ಇದು ಡ್ರೆಸ್ಸು? ಒಳ್ಳೆ ಡ್ರೆಸ್ ಹಾಕೋಬೋದಲ್ವಾ? ನೀನನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳು, ಇಂಡಿಯಾದಲ್ಲಿರೋ ಕಾಸ್ಟ್ಲಿಯೆಸ್ಟ್ ಡ್ರೆಸ್ಸು ನನ್ನ ಮೈ ಮೇಲಿರುತ್ತೆ. ರಾಜಿ, ಏನು? ಇಲ್ವಾ? ಆದ್ಯ, ಏನಾದ್ಯಾ? ಏನ್ ರಾಜಲಕ್ಷ್ಮಿ ಇದು? ದೇವಸ್ಥಾನಕ್ಕೆ ಹೋಗೋಕೆ ಎಲ್ಲ ತಯಾರಿನೂ ನಡೀತಿದೆ. ನೀನೇನೋ ಸೈಲೆಂಟ್ ಆಗಿದ್ಯಾ? ನಮ್ ಟ್ರಿಪ್ ಕ್ಯಾನ್ಸಲ್ ಆದ ಹಾಗೇನಾ? ಆದ್ಯಾ, ಕ್ಯಾನ್ಸಲ್ ಆದ ಹಾಗೆ, ಆದ್ರೆ ಟ್ರಿಪ್ ಅಲ್ಲ, ದೇವಸ್ಥಾನಕ್ಕೆ ಹೋಗ್ದಿರೋ ಹಾಗೆ ಮಾಡ್ತೀನಿ. ಅದನ್ನ ಹೇಗ್ ನಿಲ್ಲಿಸ್ತೀಯಾ? ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಕಾರ್ ಕೂಡ ಹೊರಡುತ್ತೆ. ಸಾಯಂಕಾಲಕ್ಕೆಲ್ಲ ದೇವಸ್ಥಾನಕ್ಕೆ ರೀಚ್ ಆಗ್ತೀವಿ. ಅಲ್ಲಿ ಕಲ್ಯಾಣಿಲಿ ಸ್ನಾನ, ದೇವಸ್ಥಾನದಲ್ಲಿ ಪ್ರಸಾದ ಬಿಟ್ರೆ ಬೇರೆ ಮಾರ್ಗ ಕಾಣಿಸಲ್ವೇ? ಆದ್ಯಾ, ಅಲ್ಲಿವರೆಗೂ ನಾನು ಹೋಗಕ್ ಬಿಡಲ್ಲ. ಅಷ್ಟೆಲ್ಲ ತಯಾರಿ ಮಾಡ್ತಾ ಇರೋ ಅಜ್ಜಿ ಹತ್ರನೇ ಈ ಪ್ರಯಾಣ ಬೇಡ ಅನ್ನೋ ಹಾಗೆ ಮಾಡ್ತೀನಿ. ಅದ್ ಹೇಗ್ ಮಾಡ್ತೀಯಾ? ಏನ್ ಮಾಡ್ತೀಯ ಅಂತ ಹೇಳು. ಒಂದ್ ವೇಳೆ ನಿನ್ ಪ್ಲಾನ್ ಫೇಲ್ ಆದ್ರೂ ಆಲ್ಟರ್ನೇಟ್ ಆಗಿ ನಾನೇ ಏನೋ ಒಂದ್ ಪ್ಲಾನ್ ಮಾಡಿ ತಡಿತೀನಿ. ಅಷ್ಟಕ್ಕೂ ನಿನ್ ಪ್ಲಾನ್ ಏನು ಹೇಳು? ಆದ್ಯಾ, ನನ್ನ ಪ್ಲಾನ್ ಫೇಲ್ ಆಗೋ ಚಾನ್ಸೇ ಇಲ್ಲ. ಒಂದ್ ನಿಮಿಷ, ನಿನ್ ಫೋನ್ ಕೊಡು. ತಗೋ. ಹಲೋ, ನಾನು ರಾಜಲಕ್ಷ್ಮಿ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಮನೆಯವರೆಲ್ಲ ಹೊರಡ್ತಾರೆ. ಓಕೆ, ಡನ್. ಹಾ, ಸರಿ ಸರಿ. ಆದ್ಯಾ, ರಾಜಿ, ಇದೇನ್ರಮ್ಮ ಇನ್ನು ಇಲ್ಲೇ ನಿಂತಿದ್ದೀರಾ? ಬೇಗ ಹೊರಡಿ. ದೊಡ್ಡಮ್ಮ, ಅದು ನೋಡ್ರಮ್ಮ, ನೀವಿಬ್ರು ಯಾಕೆ ಒದ್ದಾಡ್ತಿದ್ದೀರಿ ಅಂತ ನಂಗೆ ಗೊತ್ತು. ಆದ್ರೆ ಏನ್ ಮಾಡ್ಲಿ, ನಾವು ಹೋಗ್ತಿರೋ ದೇವಸ್ಥಾನಕ್ಕೆ. ಹೀಗೆ ನೋವು ಪಟ್ಕೋಬಾರ್ದು ಕಣ್ರಮ್ಮ. ನಾವು ಟೂರ್ಗೇನಾದ್ರೂ ಹೋದ್ರೆ ಅದ್ರಲ್ಲಿ ಸಿಕ್ಕೋ ಆನಂದ ಕೇವಲ ಸ್ವಲ್ಪ ಹೊತ್ತಷ್ಟೇ. ಆದ್ರೆ ದೇವಸ್ಥಾನಕ್ಕೆ ಏನಾದ್ರೂ ಹೋದ್ರೆ ತುಂಬಾ ಪುಣ್ಯ ಬರುತ್ತೆ. ಈ ರೀತಿ ಟೂರ್ ಬಗ್ಗೆನೇ ಯೋಚನೆ ಮಾಡೋದನ್ನ ಬಿಟ್ಟು ಬೇಗ ಹೊರಡ್ರಮ್ಮ, ಹೊರಡಿ. ನಾವು ಬರ್ತೀವಮ್ಮ, ನೀನು ಹೋಗು. ಬೇಗ ಬರ್ಬೇಕು. ನಮ್ಮನ್ನ ಕ್ಷಮಿಸಮ್ಮ. ದೇವಸ್ಥಾನಕ್ಕೆ ಯಾವಾಗ ಬೇಕಾದ್ರೂ ಹೋಗ್ಬೋದು, ಆದ್ರೆ ನಮ್ಮ ಕಾಲೇಜಿಂದ ಮತ್ತೆ ಈ ಥರ ಟ್ರಿಪ್ಪಿಗೆ ಹೋಗೋಕ್ಕಾಗುತ್ತೋ ಇಲ್ವೋ, ಅದಕ್ಕೆ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ದಿರೋ ಹಾಗೆ ಪ್ಲಾನ್ ಮಾಡ್ತಾ ಇದ್ದೀನಿ.
ಏನೇ ಗುಸು ಗುಸು ಅಂತ ಮಾತಾಡ್ತಿದ್ದೀರಾ? ಟೈಮ್ ಆಗ್ತಿದೆ, ಬೇಗ ಹೊರಡಿ. ಹಾ ಅಜ್ಜಿ. ಏನು ಆದ್ಯನ್ ನೋಡಿದ್ರೆ ಫುಲ್ಲು ಡಲ್ ಆಗಿದ್ದಾಳೆ, ಆದ್ರೆ ರಾಜಲಕ್ಷ್ಮಿ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟೊಂದು ಖುಷಿಯಾಗಿದ್ದಾಳೆ. ಮುಖಗಳು ನೋಡ್ತಾ ಇದ್ರೆ ಏನೋ ಪ್ಲಾನ್ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಅದೇನು ಅಂತ ನನ್ಗೂ ಗೊತ್ತಾಗ್ಬೇಕು. ಚಾರು, ಒಂದ್ ನಿಮಿಷ ಬಿಡ್ತೀಯಾ? ಮೊದ್ಲು ನನ್ನಿಂದ ತಪ್ಪಿಸ್ಕೋತಾ ಇರ್ತೀಯ, ಈಗ ಬಿಟ್ರೆ ನೀನು ಮತ್ತೆ ಸಿಗಲ್ಲ. ಹಾಗಾದ್ರೆ ನಾನು ಎಲ್ಲಿಗೆ ಹೋದ್ರೂ ಅಲ್ಲಿಗೆ ಬರ್ತೀಯಾ? ಬರ್ತೀನಿ. ಸರಿ, ನಾನು ಹೋಗ್ತಾ ಇದ್ದೀನಿ, ಬಂದ್ಬಿಡು. ಛೀ, ಹೋಗೋಗೋ ಹೋಗು. ಆದ್ಯ, ಇವಾಗ ನೋಡು, ಅಜ್ಜಿ ಹುಷಾರಾಗಿ ಎತ್ತಿಡ್ರಿ ಅಂತ ಹೇಳ್ತಾರೆ. ಲೇ, ಅದನ್ನೆಲ್ಲ ಹುಷಾರಾಗಿ ಒಳಗಡೆ ಇಡ್ರೋ. ಆದ್ಯ, ಮತ್ತೆ ನೋಡು, ಇವಾಗ ಮಾವನ್ನ ಅಜ್ಜಿ ಬೈತಾರೆ. ಇಲ್ ನೋಡು ವೆಂಕಟ್ರಾವ್, ಸ್ವಲ್ಪ ಮೈ ಬಗ್ಸಿ ಕೆಲಸ ಮಾಡಯ್ಯ. ಮಾಡ್ತಾ ಇದ್ದೀನಿ ಅತ್ತೆ ಅವ್ರೆ. ಶಿವರಾಜ, ನಿಮ್ಮಮ್ಮ ಮುದುಕಿ ಆಗಿದ್ದಾಳೆ, ಆದ್ರೆ ಮಹಾನು ಬಾವಳು ಕಣೋ. ಹಾ, ಏನು? ಅದ ಬಾಬಾ, ಏನಿಲ್ಲ ಅತ್ತೆ ಅವ್ರೆ, ನೀವು ತುಂಬಾ ಸ್ಟ್ರಾಂಗ್ ಅಂತ ಹೇಳ್ತಾ ಇದೀನಿ ಅಷ್ಟೇ. ಇಡು ಇಡು, ಅದನ್ನ ಒಳಗಡೆ ಇಡು ಶಿವರಾಜ. ಇವಾಗ ನೋಡು, ಅಜ್ಜಿ ಕೃಷ್ಣಂಗೆ ನಮಸ್ಕಾರ ಮಾಡ್ತಾರೆ. ಬಾ 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 ಬಾ. ಹೇ, ನಾಯಿ ಮರಿ ಅಲ್ವೇ, ಬೆಕ್ಕು ಕಣೆ. ಬೆಕ್ಕು ಸಿಗ್ಲಿಲ್ಲ, ಅದಕ್ಕೆ ತಗೊಂಡ್ ಬಂದಿದ್ದು. ಸರಿ ಸರಿ, ಅಲ್ಲೇ ಬಿಡು, ಬಿಟ್ಬಿಟ್ಟು ಹೋಗು. ಹಾ, ಏಯ್ ಚಿಚ್ಚಿ, ದರಿದ್ರ ನಾಯಿ. ಛ, ಅಯ್ಯೋ, ಚಿಚ್ಚಿ, ಹಾಳಾದ್ ನಾಯಿ, ಹಾಳಾದ್ ನಾಯಿ. ಅಯ್ಯೋ ಅಜ್ಜಿ, 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 ಅಜ್ಜಿ. ಬೆಕ್ಕು ಅಡ್ಡ ಬಂದ್ಬಿಡ್ತು ಅಜ್ಜಿ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋದು ಕರೆಕ್ಟ್ ಅಲ್ಲ ಅನ್ಸುತ್ತೇನೋ. ಅದು ಬೆಕ್ಕಲ್ವೇ, ನಾಯಿ ಮರಿ. ಅಯ್ಯೋ ಇಲ್ಲ ಅಜ್ಜಿ, ನಾವ್ ನೋಡಿದ್ವಿ, ಅದು ಕರಿಬೇಕು. ಈಗಷ್ಟೇ ಆ ಕಡೆ ಹೋಯ್ತು ಅಜ್ಜಿ. ಅದೇನ್ ಬೆಕ್ಕ? ನಾನ್ ನಾಯಿ ಮರಿ ಅನ್ಕೊಂಡಲ್ಲ. ಅಯ್ಯೋ ಇಲ್ಲ ಅಜ್ಜಿ, ಅದು ಬೆಕ್ಕುನೇ. ಕೇಳಿಸ್ಕೊಂಡ್ಯಾ? ಬೆಕ್ಕಕ್ಕೆ ಹೋಗ್ತಿರೋ ಹಾಗೆ ಇದೆ. ಅಜ್ಜಿ, ಬೆಕ್ಕು ಅಡ್ಡ ಬಂದ್ರೆ ಪ್ರಯಾಣ ಒಳ್ಳೇದಲ್ಲ ಅಂತ ಹೇಳ್ತಾರಲ್ವಾ, ಅಷ್ಟಕ್ಕೂ ಏನ್ ತೊಂದ್ರೆ ಕಾದಿದ್ಯೋ ಏನೋ. ನಾವು ದೇವಸ್ಥಾನಕ್ಕೆ ಹೋಗದೆ ಇರೋದೇ ಕರೆಕ್ಟು ಅನ್ನಿಸ್ತಾ ಇದೆ. ಅದು ಕಪ್ಪು ಬೆಕ್ಕು ಅಲ್ಲ ಅನ್ನಿಸ್ತಿದೆ, ನಾಯಿ ಮರಿ ಹಾಗ ಅನ್ನಿಸ್ತಿದೆ ಕಣೆ. ಇಲ್ಲ ಅಜ್ಜಿ, ಅದು ಬೆಕ್ಕುನೇ. ನಾನ್ ಹೇಳ್ತಿದ್ದೀನಲ್ವಾ. ಏನಾಯ್ತಮ್ಮ? ಅದು ಅಪ್ಪ, ಒಳ್ಳೆ ಕಾರ್ಯಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗ್ತಿದ್ರೆ ಕರಿಬೇಕು ಅಡ್ಡ ಬಂದ್ಬಿಡ್ತು. ಶಕುನ ಚೆನ್ನಾಗಿಲ್ಲ. ನಾವೆಲ್ಲಿಗೂ ಹೋಗೋದ್ ಬೇಡ. ಕಪ್ಪು ಬೆಕ್ಕ? ಅಲ್ಲ ರಾಜು, ಅದು ನಾಯಿ ಮರಿನೇ. ಹೌದು ಅಜ್ಜಿ, ಅಜ್ಜಿ, ನಾವು ನೋಡಿದೀವಿ, ಅದು ಕರಿಬೇಕು. ಅತ್ತೆ ಅವರಿಗೆ ಕಣ್ಣು ಮಂಜಾಗಿದೆಯೇನೋ. ನೀನ್ ಸುಮ್ನಿರು. ಏನ್ ಬಾ? ಏನ್ರಿ, ಹೊರಡುವಾಗ ಕಪ್ಪು ಬೆಕ್ಕು ಎದುರು ಬಂದ್ರೆ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಈಗ ಸ್ವಲ್ಪ ಹೊತ್ತು ಮುಂಚೆ ಕೂಡ ರಾಜಿ ಯಾಕೋ ಸೀನದ್ಲು. ಇದನ್ನೆಲ್ಲ ನೋಡ್ತಿದ್ರೆ ನಾವು ದೇವಸ್ಥಾನಕ್ಕೆ ಹೋಗೋದು
ಮುಂದಿನ ವಾರಕ್ಕೆ ಇಟ್ಕೊಳ್ಳೋದು ಒಳ್ಳೇದು ಅಂತ ನನ್ಗೆ ಯಾಕೋ ಅನ್ನಿಸ್ತಿದೆ. ಹೌದಮ್ಮ, ಏನೋ ತೊಂದರೆ ಆಗುತ್ತೇನೋ ಅಂತ ನನಗೆ ಅನಿಸ್ತಾ ಇದೆ. ಹೌದು ಭಾವನವ್ರೆ, ಇಂಥ ಶಕುನ ಎದುರಾಯ್ತು ಅಂದ್ರೆ ನಾವು ಹೋಗ್ದಿರೋದೇ ಒಳ್ಳೇದು. ಹೌದೌದು ಅಣ್ಣ, ಹಾ, ಏನಾದ್ರೂ ಆಪತ್ ಬರ್ಬೇಕಾದ್ರೆ ಯಾವ್ದೋ ಒಂದ್ ರೀತಿಲಿ ಹೀಗೆ ಎಚ್ಚರಿಕೆ ನೀಡುತ್ತೆ ಅಂತ ಹೇಳ್ತಾರೆ. ಈಗ ಇಂಥ ಅಪಶಕುನ ಎದುರಾದ್ರೂ ಇನ್ನು ಯೋಚನೆ ಮಾಡ್ತಾ ಇದ್ದೀರಲ್ಲ, ಯಾಕೆ? ಒಳಗಡೆ ಹೋಗೋಣ ಬನ್ನಿ. ಪಾರ್ವತಿ, ನಾವು ಪುಣ್ಯಕ್ಷೇತ್ರಕ್ಕೆ ಹೋಗ್ತಿದ್ದೀವಿ. ಇಂಥ ಶಕುನದ ಬಗ್ಗೆ ಯೋಚನೆ ಮಾಡಿದ್ರೆ ಹೇಗೆ? ಏನಾದ್ರೂ ಇದ್ರೆ ಎಲ್ಲಾನು ಆ ಸತ್ಯನಾರಾಯಣ ಸ್ವಾಮಿನೇ ನೋಡ್ಕೋತಾನೆ. ನಡೀರಿ. ಇದೇನಜ್ಜಿ, ನೀನೇ ಅಲ್ವಾ ಬೆಂಕಿ ಇಲ್ದೆ ಹೊಗೆ ಆಡಲ್ಲ, ಏನು ವಿಷಯ ಇಲ್ದೆ ಈ ತರ ಎಚ್ಚರಿಕೆ ಬರಲ್ಲ ಅಂತ ಹೇಳ್ತಾ ಇದ್ದಿದ್ದು? ನಾವೀಗ ದೇವಸ್ಥಾನಕ್ಕೆ ಹೋಗೋದು ಕರೆಕ್ಟ್ ಅಲ್ಲ ಅನ್ಸುತ್ತೆ. ರಾಜಿ, ನೀನ್ ಹೆದ್ರೋದಲ್ದೆ ನಮ್ಮನ್ನ ಹೆದರ್ಸ್ಬೇಡ. ಆ ದೇವ್ರ ಅಪ್ಪಣೆ ಇಲ್ಲದೆ ಒಂದು ಹುಲ್ಕಡ್ಡಿ ಕೂಡ ಅಳ್ಳಾಡಲ್ಲ ಅಂತಾರೆ. ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಅಲ್ವಾ? ಒಂದು ಸಣ್ಣ ಬೆಕ್ಕು ಬಂತು ಅಂತ ಹೋಗದೆ ಇರೋಕ್ಕಾಗತ್ತಾ? ಪದ್ಮ ಹೇಳಿದ್ದು ನಿಜಾನೇ. ಆ ದೇವ್ರ ಆಜ್ಞೆ ಇಲ್ದೇನೆ ನಮ್ಮನ್ನಿಂಥ ಶಕುನಗಳು ಏನೂ ಮಾಡೋಕ್ಕಾಗಲ್ಲ. ಇನ್ನ ಯಾರು ಆ ವಿಷಯದ ಬಗ್ಗೆ ಯೋಚನೆ ಮಾಡದೆ ಮುಂದೆ ನಡೀರಿ. ಅದ್ ಹಾಗಲ್ಲ ರೀ, ನೋಡಿ, ದೇವಸ್ಥಾನಕ್ಕೆ ಹೋಗೋದ್ರ ಬಗ್ಗೆ ಯಾವುದಕ್ಕೂ ಒಂದ್ಸರ್ತಿ ನಮಗೆ ಅಷ್ಟು ಸಮಯ ಇಲ್ಲ. ನಡಿಬೇಕಾಗಿರೋ ಕೆಲಸಗಳು ತುಂಬಾ ಇದೆ. ಬನ್ನಿ. ರಾಜಲಕ್ಷ್ಮಿ, ನೀನು ಯಾವ್ದೋ ಆಯುರ್ವೇದಿಕ್ ಪುಡಿ ಯೂಸ್ ಮಾಡ್ತೀಯಲ್ಲ, ಅದನ್ನ ತಗೊಂಡ್ಯಾ? ಅದೇ ಪುಡಿ ಪುಡಿ ಪುಡಿ. ಪಾರ್ವತಿ, ನಾನು ನಶೆ ಪುಡಿ ಡಬ್ಬಿಯಲ್ಲೋ ಇಟ್ಟಿದ್ದೀನಿ. ಹೋಗ್ ತಗೊಂಡ್ ಬಾ. ಏನು? ನಶೆ ಡಬ್ಬಿ ಅಂತ ಕಡೆ. ತಗೊಳ್ಳಿ ಅತ್ತೆ. ಬನ್ನಿ. ಒಳಗಡೆ ಕರ್ಕೊಂಡು ಹೋಗೋಣ. ಅಮ್ಮ, ಅಣ್ಣ, ಇಷ್ಟೊತ್ತು ಮಾತಾದ್ರೂ ಆಡ್ತಿದ್ಲು, ಈಗ ನೋಡಿದ್ರೆ ಅಳ್ಳಾಡ್ತಾನೂ ಇಲ್ಲ ಅಣ್ಣ. ನನಗೆ ಯಾಕೋ ಭಯ ಆಗ್ತದೆ. ಅತ್ತೆ ಅತ್ತೆ, ಕಣ್ಬಿಡಿ ಅತ್ತೆ. ಅತ್ತೆ, ಅಜ್ಜಿ, ಅತ್ತೆ, ಅತ್ತೆ.
ಎಷ್ಟು ಸಂತೋಷದಿಂದ ಎಲ್ಲ ಏರ್ಪಾಟ್ ಮಾಡಿದ್ರು. ಈಗ ನೋಡಿದ್ರೆ ಈ ತರ ಮಲಗ್ಬಿಟ್ಟಿದ್ದೀರಲ್ಲ ಅಜ್ಜಿ. ಅಲ್ಲ, ಇದ್ದಕ್ಕಿದ್ದ ಹಾಗೆ ಯಾಕೆ ಬಿದ್ದೋದ್ರು ಅರ್ಥನೇ ಆಗ್ತಿಲ್ವಲ್ಲ. ಇವ್ರಿಗೆ 70 ವರ್ಷ ಆಗಿದ್ರು BP ಶುಗರ್ ಅಂತದ್ದೇನೂ ಇಲ್ಲ. ಏನ್ರಿ, ಡಾಕ್ಟ್ರನ್ನ ಕರೆಸ್ರಿ. ಚೆನ್ನಾಗಿದ್ದವರು ಈಗ ಇದ್ದಕ್ಕಿದ್ದ ಹಾಗೆ ಪ್ರಜ್ಞೆನೇ ಇಲ್ಲದೆ ಮಲಗಿದ್ದಾರೆ ಅಂದ್ರೆ ನಾವೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಒಳ್ಳೇದೇನೋ ಅನಿಸ್ತಿದೆ. ಭಯ ಪಡ್ಬೇಡಿ ಶಿವರಾಜು, ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬಾ. ಸರಿ ಅಣ್ಣ. ಅಮ್ಮ, ಅಜ್ಜಿ, ನಾನು ನಿಮ್ಗೆ ಅವಾಗಲೇ ಹೇಳ್ದೆ ಅಪ್ಪ, ಏನೋ ತೊಂದರೆ ಆಗತ್ತೆ ಅನ್ನೋ ಹಾಗೆ ಅನಿಸ್ತಿದೆ ಅಂತ. ನೋಡಿದ್ರ ಅಜ್ಜಿ ಹೇಗ್ ಬಿದ್ದು ಹೋದ್ರು ಅಂತ. ಹೆದರ್ಕೋಬೇಡಮ್ಮ, ಅಜ್ಜಿಗೇನು ಆಗೋದಿಲ್ಲ. ಏನಾಗಲ್ಲ ಅಂತ ಹೇಳ್ತೀರಲ್ಲ ಅಕ್ಕ. ಅತ್ತೆನ ಈ ಪರಿಸ್ಥಿತಿ ನೋಡಕ್ಕಾಗ್ತಿಲ್ಲ. ನಮ್ಮ ಗುರು, ದೈವ ಎಲ್ಲ ನಮ್ಗೆ ಅತ್ತೇನೆ. ಆ ಹಾಳ್ಬೇಕು ಅಡ್ಡ ಬಂದಾಗ್ಲೇ ತಿಳ್ಕೊಬೇಕಾಗಿತ್ತು ಅತ್ತೆ ಅವ್ರಿಗೆ ಹೀಗಾಗುತ್ತೆ ಅಂತ. ಎಲ್ಲರೂ ಅಳ್ತಾ ಇದ್ದಾರೆ, ನಾನು ಅಳ್ಳಿಲ್ಲ ಅಂದ್ರೆ ಅನುಮಾನ ಬಂದ್ಬಿಡುತ್ತೆ. ಅತ್ತೆಮ್ಮ, ನಮ್ಮೆಲ್ರಿಗೂ ಅನ್ನ ಹಾಕಿರೋ ಅನ್ನಪೂರ್ಣದೇವಿ ಅತ್ತೆಮ್ಮ ನೀವು. ಅನಾಥನಾಗಿದ್ದು ನನಗೆ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರಿ, ಮನೆಯೊಳನ್ನಾಗಿ ಮಾಡ್ಕೊಂಡ್ರಿ, ಒಂದು ಒಳ್ಳೆ ಕುಟುಂಬನ ಕೊಟ್ರಿ. ನಿಮ್ಗಿಂತ ಒಳ್ಳೆಯವ್ರು ಯಾರಿರ್ತಾರತ್ತೆಮ್ಮ? ನಿಮ್ಮಂಥ ವ್ಯಕ್ತಿಗೆ ಏನೂ ಆಗ್ಬಾರ್ದು ಅತ್ತೆಮ್ಮ, ಏನೂ ಆಗ್ಬಾರ್ದು. ಸಂತೋಷವಾಗಿರ್ಬೇಕತ್ತವ, ಸಂತೋಷವಾಗಿರ್ಬೇಕು. ಬೇಜಾರು ಮಾಡ್ಕೋಬೇಡಿ ಭಾವನವ್ರೆ. ಇಲ್ಲ ಭಾವನವ್ರೆ, ಅತ್ತೆ ಅವ್ರನ್ನ ಹೀಗೆ ನೋಡ್ತಾ ಇದ್ರೆ ಒಳಗಡೆಯಿಂದ ನಾವು ಹಾಗೆ ಆಚೆ ಬರ್ತಾ ಇದೆ. ಅಪ್ಪ, ಚಿಕ್ಕ ಮಾವ ಹೋಗಿದ್ದಾರೆ ತಾನೆ, ಡಾಕ್ಟರ್ನ ಕರ್ಕೊಂಡು ಬರ್ತಾರೆ. ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ಸರಿ, ಇಷ್ಟೊತ್ತು ನಾಟಕ ಮಾಡಿದ್ದು ಸಾಕು ಅನ್ಸುತ್ತೆ. ಇನ್ನು ಜಾಸ್ತಿ ಮಾಡಿದ್ರೆ ಎಲ್ರಿಗೂ ಗೊತ್ತಾಗೋ ಥರ ಇದೆ. ನೀನ್ ಯಾಕೆ ನಗ್ತಾ ಇದ್ಯಾ? ದೇವಸ್ಥಾನಕ್ಕೆ ಹೋಗೋದು ಕ್ಯಾನ್ಸಲ್ ಆಯ್ತಲ್ಲ. ಟ್ರಿಪ್ಪಿಗೆ ಹೋಗ್ಬೇಕು ಅಂತ ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ನನ್ನ ಪ್ಲಾನ್ ಫೇಲ್ ಆದ್ರೂ ನನಗಿಷ್ಟ ಇಲ್ಲ ಅಂತ ಆ ದೇವ್ರು ದೇವಸ್ಥಾನಕ್ಕೆ ಹೋಗ್ದಿರೋ ಹಾಗೆ ತಡೆದ್ಬಿಟ್ಟ. ಆದ್ರೆ ಅಜ್ಜಿಗೆ ಏನೂ ಆಗ್ದಿರೋ ಹಾಗೆ ನೀನೇ ನೋಡ್ಕೋ ದೇವ್ರೆ. ಮತ್ತೆ ದೇವಸ್ಥಾನಕ್ಕೆ ಬಂದು ಖಂಡಿತ ನಾನು ಹರಕೆನ್ ತೀರಿಸ್ತೀನಿ. ಭಯ ಪಡಬೇಡ ರಾಜಲಕ್ಷ್ಮಿ, ನಿಮ್ಮ ಅಜ್ಜಿಗೆ ಏನೂ ಆಗಲ್ಲ. ಅಲ್ಲವ್ರ ಪ್ರಜ್ಞೆ ಇಲ್ಲದೆ ಮಲ್ಕೊಂಡಿದ್ದಾರಲ್ಲೇ, ಏನೂ ಆಗಲ್ಲ ಅಂತಿದ್ಯಲ್ಲ. ಅಷ್ಟಕ್ಕೂ ಏನಾಗಲ್ಲ ಅಂತ ನೀನ್ ಹೇಗೆ ಹೇಳ್ತಿದ್ಯಾ? ಹೇಗೆ ಅಂದ್ರೆ, ನಿಮ್ಮ ಅಜ್ಜಿ ಬಿದ್ದೋಗೋ ಹಾಗೆ ಮಾಡಿದ್ದು ನಾನೇ. ನನ್ನ ಪ್ಲಾನ್ ಫೇಲ್ ಆಗ್ತಾ ಇದ್ರೆ ಏನು ಗೊತ್ತಿಲ್ದಿರೋ ಹಾಗೆ ನನ್ನ ಪಕ್ಕದಲ್ಲೇ ನಿಂತಿದ್ದೆ. ಮತ್ತೆ ಇದೆಲ್ಲ ಯಾವಾಗ ಮಾಡಿದೆ ಅದ್ಯಾ? ಯಾವಾಗಂದ್ರೆ,
ಹಾಗೆ ಸ್ಲೀಪಿಂಗ್ ಪೌಡರ್ ಕಲಿಸಿದಾಗ. ಎಂತ ಕೆಲಸ ಮಾಡ್ಬಿಟ್ಟೆ ಆದ್ಯಾ? ಇವಾಗ ಅಜ್ಜಿಗೇನು ಆಗಲ್ವಾ? ಏನೂ ಆಗಲ್ಲ. ಮತ್ತಲ್ಲಿರ್ತಾರ ಅಷ್ಟೇ. ಪ್ಲಾನ್ ಅಂದ್ರೆ ಹೀಗಿರ್ಬೇಕು. ನೀನು ಪ್ಲಾನ್ ಮಾಡಿದ್ದೆ, ಬೇಕು ನಾಯಿ ಮರಿನ್ ಕರ್ಕೊಂಬಂದು. ಆದ್ರೂ ತಪ್ಪು ಮಾಡ್ದೆ ಆದ್ಯಾ, ಇದು ಕರೆಕ್ಟ್ ಅಲ್ಲ. ಅಯ್ಯೋ, ಸ್ವಲ್ಪ ಸೈಲೆಂಟ್ ಆಗಿರೆ. ನಾವ್ ಟ್ರಿಪ್ಪಿಗೆ ಹೋಗ್ತಿದೀವಿ ತಾನೆ, ಸೈಲೆಂಟ್ ಆಗಿರು. ಅಜ್ಜಿ